ಬ್ರೋ, ನನ್ ಮನ್ಸು ಹೇಳ್ತಾ ಇದೆ ನಾನು ಸೂಪರ್ ಹೀರೋ ಆಗಿ ಸಮಾಜ ಸೇವೆ ಮಾಡ್ಬೇಕು ಅಂತ. ಏನ್ ನಡೀತಾ ಇದೆ ಇಲ್ಲಿ? ಒಳಗಡೆ ಏನಾದ್ರೂ ರಿಪೇರಿ ನಡೀತಾ ಇದೆಯಾ? ಇದು ಡಾಕ್ಟ್ರು ಮಾಡ್ತಿರೋ ಒಂದು ಚಿಕ್ಕದ ಆಪರೇಷನ್ ಅನ್ಸುತ್ತೆ. ಏನ್ ಇಷ್ಟೊಂದು ಸೌಂಡ್ ಬರಂಗ? ಯಾವಾಗ್ಲಾದ್ರೂ ಡಾಕ್ಟ್ರು ಆಪರೇಷನ್ ಮಾಡ್ದಾಗ ಶುರು ಮಾಡಿದಾಗ ಪೇಷಂಟ್ ಗಳೆಲ್ಲ ಹಿಂಗೆ ಕಿರಿಸ್ತಾರೆ ಅಷ್ಟೇ. ನಿಜ ಹೇಳ್ಬೇಕು ಅಂದ್ರೆ ಮೋಟು, ನನಗೂ ಸೂಪರ್ ಮ್ಯಾನ್ ತರ ಆಗ್ಬಿಟ್ಟು ಸಮಾಜ ಸೇವೆ ಮಾಡ್ಬೇಕು ಅಂತ ತುಂಬಾ ಆಸೆ ಆಗುತ್ತೆ. ಆ ಸೂಪರ್ ಮ್ಯಾನ್ ಪವರ್ ನಮ್ಮ ಹತ್ರ ಇದ್ದಿದ್ರೆ ಪತ್ಲು, ನೀವು ಸೂಪರ್ ಪವರ್ ಬಗ್ಗೆ ಚಿಂತೆ ಮಾಡಕ್ಕೆ ಹೋಗಬೇಡಿ. ನಾನ್ ಡಾಕ್ಟರ್ ಮುನ್ಸ್ವಾಮಿ ಹತ್ರ ಮಾತಾಡಿ ನಿಮಗೆ ಎಂತ ಸೂಪರ್ ಗ್ಯಾಜೆಟ್ ಕೊಡಿಸ್ತೀನಿ ಅಂದ್ರೆ ಎಂತ ಸೂಪರ್ ಮ್ಯಾನ್ ಆದ್ರೂ ನಿಮ್ ಮುಂದೆ ನಿಜವಲ್ಲೂ ಡಾಕ್ಟರ್ ಮುನ್ಸ್ವಾಮಿ ಹತ್ರ ಅಂತ ಗ್ಯಾಜೆಟ್ ಇದೆಯಾ? ಬೇಡ ಡಾಕ್ಟರ್. ಅಯ್ಯೋ, ಒಂದಲ್ಲ ಈ ತರ ಹತ್ತಿದೆ. ಅವ್ರ ಹತ್ರ ಪೇಷಂಟ್ ಇಲ್ಲದ ಟೈಮಲ್ಲಿ ಇನ್ನೇನು ಮಾಡ್ತಾರೆ? ಇದೆಲ್ಲ ಕಂಡಿಡಿತಾ ಇದ್ದಾರೆ. ಅಯ್ಯೋ ನಿಂತ್ಕೊಳಪ್ಪ, ಎಲ್ಲಿ ಕೊಡಕ್ತಾ ಇದೆಯಾ ನೀನು? ಅಯ್ಯೋ, ನೀವು ಡಾಕ್ಟ್ರು ದನ ಕಡೆಯವರು, ಒಂದಲ್ಲೂ ಸರಿಯಾಗಿ ಕೇಳಿಲ್ವಲ್ರಿ ನೀವು? ಒಂದ ಲೇ, ನಾನ್ 4 ಹಲ್ ಕಿತ್ತಿದ್ದು. ಆದ್ರೆ ನೋವಾಗ್ತಿರೋ ಎಲ್ಲ ಕೇಳಿಲ್ವಲ್ರಿ ನೀವು? ಅಯ್ಯೋ, ನನ್ಗೊಂದೇ ಒಂದು ಅವಕಾಶ ಕೊಡೋ ಈ ಸರಿ. ನಾನು ಇರುವಲ್ಲೂ ಕಿತ್ಬಿಡ್ತೀಯಾ? ಮುನ್ಸಾಮಣ್ಣ, ಡಾಕ್ಟರ್ ಮುನ್ಸಾಮಣ್ಣ, ನಮ್ಗೆ ಹೆಲ್ಪ್ ಬೇಕಾಗಿತ್ತು. ನಾವು ಸೂಪರ್ ಹೀರೋ ಆಗ್ಬಿಟ್ಟು ಪುರ್ಪುರಿ ನಗರ ಸೇವೆ ಮಾಡ್ಬೇಕು. ನೀವು ನನಗೆ ಅದ್ರ ಐಡಿಯಾ ಕೊಡ್ತೀರಾ? ನೀವೇನು ಯೋಚನೆ ಮಾಡ್ಬೇಡಿ, ನಾನ್ ನಿಮ್ಗೆ ಒಳ್ಳೆ ಐಡಿಯಾ ಕೊಡ್ತೀನಿ. ಎಲ್ಲಾ ಸೂಪರ್ ಸ್ಟಾರ್ಗಳು ಹಂಗೆ ಅಡ್ಡಡ್ಡ ಮನಿಕೊಂಡ್ಬಿಡ್ಬೇಕು. ಹಂಗೆ ಆಗ್ಲೇಡ, ಹಂಗೆ ಆಗ್ಲಿ. ನಿಮ್ ಕೈ ಕೂಡ ಹಂಗಿರ್ಬೇಕಾದ್ರೆ ಒಳ್ಳೇದೇ ಅಲ್ವೇ? ಮೋಟು, ನಾವು ಸೂಪರ್ ಹೀರೋ ಆಗ್ಬೇಕಂದ್ರೆ ಈ ತರ ಇದ್ರಾಗಲ್ಲಪ್ಪ. ಅದಕ್ಕೆ ತಕ್ಕಂಗೆ ನಾವು ಡ್ರೆಸ್ ಹೊಲಿಸ್ಕೋಬೇಕು. ಬಾ, ನಾವು ಡ್ರೆಸ್ ಹೊಲಿಸ್ಕೊಂಡ್ ಬಂದ್ಬಿಡೋಣ, ಆಮೇಲೆ ನೋಡು ಮಜಾ. ಮಗಳು ಬೇಡ, ನಾವ್ ಯಾರು ಅಂತ ಗೊತ್ತಿಲ್ವಾ? ನಾವು ಸೂಪರ್ ಮ್ಯಾನ್ಗಳು ಓಡಾಡ್ತಾ ಇದೀವಿ. ಇವತ್ ರಾತ್ರಿಯಿಂದ ಎಲ್ರು ನಮ್ನ ಮೋಟು ಮ್ಯಾನ್, ಪತ್ಲು ಮ್ಯಾನ್ ಅಂತ ಕರೀತಾರೆ. ನಮ್ಮನ್ನ ಮೋಟು ಮ್ಯಾನ್ ಮತ್ತೆ ಪತ್ತು ಮ್ಯಾನ್ ಅಂತ ಕರೀತಾರೆ. ಹಾಕ್ಬಿಡ್ಲಾ? ಪಕ್ಕ ಮುಚ್ಚು. ಇದು ಹೋಗಿ ಎಲ್ಲ ಬೀದಿ ನಾಯಿಗಳನ್ನ ಕರ್ಕೊಂಡ್ ಬಂದ್ಬಿಡ್ತಲ್ಲೋ. ನಾವ್ ಏನ್ ಮಾಡೋದೀಗ? ಮೊದ್ಲು ನಮ್ಮ ಪ್ರಾಣ ಉಳಿಸ್ಕೋಬೇಕು. ಓಡ್ಬಾರ ಮೋಟು. ಅಯ್ಯೋ, ಭಯ ಆಗ್ಬಿಟ್ರೆ ಸೂಪರ್ ಹೀರೋಗಳು. ನಾಯಿ ಎದುರ್ಕೊಂಡು ಓಡೋದ್ರೆ ಕಳ್ಳರು ನಂಗೆ ಹಿಡಿಯೋದು. ಪ್ರಾಣ ಮುಖ್ಯ ಕಣ, ಕಳ್ಳರ ಆಮೇಲೆ ಹಿಡಿಬೋದು. ಮೋಟು, ಬಲಗೈಲಿರೋ ಬಟನ್ ಹೊತ್ತು ಬೇಗ ಯಾವ್ದಾದ್ರು ಮರದಲ್ಲಿ ನೇತಾಡ್ಕೊಂಡು ಇದ್ಬಿಡೋಣ. ಹಂಗಂತ್ಯಾ? ಏನಂಗೆ? ಅಯ್ಯೋ, ಇದು ಏನು ಪ್ರಯತ್ನ ಇಲ್ವಲ್ಲೋ? ಮತ್ತು ಸಿಕ್ಕಾಕೊಳ್ತಾನೆ ಇಲ್ಲ. ಮರಳಿ ಯತ್ನವ ಮಾಡು, ಮರಳಿ ಯತ್ನವ ಮಾಡು. ಅಯ್ಯೋ, ನಮ್ಗಿಂತ faster ಓಡ್ತಾ ಇವೆ. ಅಯ್ಯಯ್ಯಪ್ಪ, ಬೇಗ. ಅಯ್ಯೋ, ಎಲ್ಲ ತಗ್ಲಕ್ಕಂತು, ತಗ್ಲಕ್ಕಂತು, ತಗ್ಲಕ್ಕಂತು. ಡಾಕ್ಟರ್ ಮುನ್ಸಾಮಣ್ಣ, ನೀವು ಕೊಟ್ಟು ಒಂದು ಟೆಕ್ನಿಕ್ ನಿಜವಾಗ್ಲೂ ಕೆಲಸ ಮಾಡ್ಲಿಲ್ಲ. ಓಡಿ 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 ಸಾಕಾಗೋಯ್ತು ನಮಗೆ. ಅದಕ್ಕೆಪ್ಪ ನಿನ್ನ ಇಲ್ಲಿ ಕರ್ಕೊಂಡ್ ಬಂದಿರೋದು. ಈಗ ಮೇಲ್ಗಡೆಯಿಂದ ನೀವು ಅಟ್ಯಾಕ್ ಮಾಡಿ. ಮೋಟು ಪತ್ಲು, ನೆನಪಿರ್ಲಿ, ಎಲ್ಲಾ ಸೂಪರ್ ಮ್ಯಾನ್ ಹಿಂದೆನೂ ಒಂದು ನಾರ್ಮಲ್ ಮ್ಯಾನ್ ಸಹ ಇದ್ದೇ ಇರ್ತಾನೆ. ನಮ್ಮನ್ನು ಮರ್ತು ಬಿಡ್ಬೇಡಿ. ಕತ್ತಲಿ ಕಳ್ತನ, ಈ ನಗರದ ಪೂರ್ತಿ ದರುಣಿತನ ಮಾಡೋದು ಇವನೊಬ್ನೇನೆ, ಕೇಳೋವಂತವ್ನು ಯಾವನೇ? ಇಲ್ಲಿರೋದು ನಾನೊಬ್ಬನೇ. ಡಾನ್ 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 ಡಾನ್. ವಾ ಬಾಸ್, ವಾ ಏನ್ ಕವಿತೆ ಹೇಳಿದ್ರಿ ನೀವು? ನೀವೇನ ಬರ್ತಿದ್ದು?
ಬಿಟ್ಟು ನಡೀರಿ ಇಲ್ಲಿಂದ. ಅಲ್ಲಿ ನೋಡು ಜಾನ್ ದ ಡಾನ್. ಎಲ್ಲಿವರೆಗೂ ಸಮೋಸದಲ್ಲಿರುತ್ತೆ ಹಾಲು ಅಲ್ಲಿವರೆಗೂ ಸಮಾಚಾರ ಇದ್ದೇ ಇರುತ್ತೆ ಕಣ ಬತ್ಲು. ಎಲ್ಲಿವರೆಗೂ ನನ್ನ ಬ್ರೈನ್ ವರ್ಕ್ ಮಾಡುತ್ತೋ ಕೊಡಬೇಡ. ಅಟ್ಯಾಕ್ ಮಾಡೋಣ. ಈ ಬ್ಯಾಟ್ಗಳೆಲ್ಲಿಂದ ಬಂದು ಓಡೋ ಓಡ್ಬೇಕಾ? ಮೊದ್ಲು ನನ್ ಮಾತ್ ಕೇಳಿ ಓಡ್ಬನ್ರೋ, ಇಲ್ಲ ಅಂದ್ರೆ ಪ್ರಾಣ ಕಳ್ಕೋಬೇಕಾಗುತ್ತೆ. ಮೋಟು ನಾವ್ ಹೋಗ್ತಿರೋ ಸ್ಪೀಡ್ಗೆ ಆ ಗೋಡೆಗೆ ಮಕ್ಕ ಹೊಡ್ಕೊಂತೀವಿ ಅಂತ ಕಾಣುತ್ತೆ. ಈಗೇನೋ ಮಾಡಿದ್ದು ಖಾಲಿ ಹೊಟ್ಟೆಲ್ಲ ತಲೆ ಏನು ಓಡಲ್ಲ ಕಣೋ. ನೀನೇ ಏನಾದ್ರೂ ಹೇಳು. ಐಡಿಯಾ, ಒಂದ್ ಕೆಲಸ ಮಾಡು, ಕೈನ ಕತ್ತನ್ನ ಮೇಲಕ್ಕಿತ್ತು ನಾವಂಗೆ ಸೈ ಚಪಕತ್ತ ಮೇಲೆ ಹೋಗ್ತೀವಿ. ಚಿಂಗಂ ಬರ್ತಾ ಇದಾರೆ, ಓಡು. ಬ್ಯಾಗೇನೋ ಸಿಕ್ಬಿಡ್ತು, ಆದ್ರೆ ಕಳ್ಳ ಎಲ್ಲಿ? ಚಿಂಗಂ ಕೈಯಿಂದ ತಪ್ಪಿಸ್ಕೊಳ್ಳೋದು ಎಂಪಾಸಿಬಲ್, ನಿಜವಾಗ್ಲೂ ಎಂಪಾಸಿಬಲ್. ಈ ಸಾರಿ ನಾನು ರೆಡಿ ಇದ್ದೆ. ಚಿಂಗಂನ ಸೋಲ್ಸೋದು ಎಂಪಾಸಿಬಲ್, ನಿಜವಾಗ್ಲೂ ಎಂಪಾಸಿಬಲ್. ಅಯ್ಯಯ್ಯಪ್ಪ, ಎಳ್ನೀರ್ ತರ ಗೆಲ್ಲೋದು ಎಂಪಾಸಿಬಲ್, ನಿಜವಾಗ್ಲೂ ಎಂಪಾಸಿಬಲ್. ಸಮಾಧಾನ ಮಾಡ್ಕೊಳ್ಳೋ, ಏನು ಆಗಲ್ಲ. ಮೋಟು ಏನ್ ಮಾಡ್ತಿದ್ಯಾ ನೀನು? ಔಷಧಿ ನೀನೇ ತಗೊಳ್ತಿದ್ಯಲ್ಲೋ. ಡಾಕ್ಟ್ರು ನೀನೋ ಇಲ್ಲ ನಾನು? ನನಗೆ ದ್ರೋಹ ಮಾಡ್ತೀನೋ? ನಮ್ಮ ಈ ಸ್ಥಿತಿಗೆ ನೀವೇ ಕಾರಣ. ಎಲ್ಲ ಕಡೆ ಕೂಡ ಅದಕ್ಕೆ ನಾಲ್ಕು. ಈ ಸಾರಿ ನಮ್ ಡಾಕ್ಟ್ರು ಒಂದು ಸೂಪರ್ ಆಗಿರೋ ಬೂಟ್ಸ್ ರೆಡಿ ಮಾಡ್ಬಿಟ್ಟಿದ್ದಾರೆ. ಅದನ್ನ ಹಾಕೊಂಡ್ರೆ ನೀವು ಹಾರು ಹೋಗ್ಬೋದು. ನೀನ್ ಸೂಪರ್ ಶೂ ತಂದಿದ್ದಕ್ಕೆ ಶುಭಾಶಯಗಳು. ಆದ್ರೆ ನನ್ನ ಮೂಳೆ ಎಲ್ಲೆಲ್ಲೂ ಮುರಿದಿದೆ ಅಂತ ನನಗೆ ಗೊತ್ತಾಗ್ತಿಲ್ವೇ? ನಿನ್ನೆ ರಾತ್ರಿ ಮುಸುಕುದಾರಿ ವ್ಯಕ್ತಿಗಳು ಬ್ಯಾಂಕ್ ಲೂಟಿ ಮಾಡೋ ಪ್ರಯತ್ನ ಪಟ್ರು. ಇನ್ಸ್ಪೆಕ್ಟರ್ ಚಿಂಗಂ ಧೈರ್ಯದಿಂದ ಹಣವನ್ನ ವಾಪಸ್ ಪಡೆದ್ರು. ಆದ್ರೆ ಈ ಮಾಸ್ಕ್ ಮ್ಯಾನ್ಗಳು ತಪ್ಪಿಸ್ಕೊಂಡು ಓಡಿ ಹೋದ್ರು. ಪೊಲೀಸ್ ಇವ್ರನ್ನ ಹುಡುಕ್ತಾ ಇದ್ದಾರೆ. ಈ ಫುಟೇಜ್ ನಗರದ ಒಂದು ಅಂಗಡಿಯ ಸಿಸಿಟಿವಿಯಿಂದ ನಮಗೆ ದೊರಕಿದೆ. ಅಯ್ಯೋ, ಇದೇನು ನಾವೇ ಕಳ್ರು ಅನ್ಬಿಟ್ರಲ್ಲ. ನಾವು ನಿಜವಾದ ಕಳ್ಳರನ್ನ ಹಿಡಿದ್ಬಿಟ್ಟು ನಾವು ಕಳ್ಳರಲ್ಲ ಅನ್ನೋದನ್ನ ಸಾಬೀತು ಮಾಡ್ಬೇಕು. ಹೌದು, ನಾವು ನಮ್ಮ ಹೆಸರನ್ನ ಉಳಿಸ್ಕೊಳ್ಳೇಬೇಕು. ಡಾಕ್ಟರ್ನ ಕೊಡಿ. ಸಾರಿ ಯಾವ ಮಿಸ್ಟೇಕು ಆಗ್ಲೇಬಾರ್ದು. ಏನಾಯ್ತು? ಯಾಕೆ ಹಾಗೆ ನೋಡ್ತಾ ಇದ್ದೀರಾ? ನಾವು ನೀವೇನ್ ಹೇಳ್ತಿರೋ ಅಂತ ಕಾಯ್ತಾ ಇರೋದು ಬಾಸ್. ನೀವ್ ಹೇಳೋದು ಕವಿತೆ ತರ ಇರುತ್ತೆ. ಅಯ್ಯೋ, ಕವಿತೆ ಬಿಟ್ಟು ಕಳ್ತನ ಯೋಚನೆ ಮಾಡೋ. ಕವಿತಾ ಸಿಗ್ತಾಳೆ. ಆ ಕಡೆ ಈ ಕಡೆ ಹೋಗೋ ಪ್ರಯತ್ನ ಮಾಡ್ಬೇಡಿ. ನೀವು ಎಲ್ಲಿ ತನಕ? ಈ ಸರಿ ನಾನು ಹೇಳ್ತೀನೋ, ನನ್ನ ತಲೆಯಲ್ಲಿ ಒಂದ್ಸರಿ ಐಡಿಯಾ ಬಂದ್ರೆ ನಾನು ಏನ್ ಹೇಳ್ತೀನೋ ಅದನ್ನೇ ಮಾಡ್ತೀನಿ, ಏನ್ ಮಾಡ್ತೀನೋ ಅದನ್ನೇ ಹೇಳ್ತೀನಿ. ಎಂತ ಸ್ಲೋಗನ್ ಮಾಡ್ಬಿಟ್ಟಿ ಬ್ರೋ. ಎಸ್ಕೇಪ್! ಹಿಡ್ಕೊಳ್ರಿ. ನನಗೆ ಕೆಲಸ ಮಾಡ್ತಾ ಇದೆ. ಈ ಸೂಪರ್ ಹೀರೋ ಕೆಲಸ ಎಷ್ಟು ಮಜಾ ಇರುತ್ತೆ ಅಂತ. ಹಿಡ್ಕೊಳ್ರಿ ಅವ್ರನ್ನ. ಅಯ್ಯಯ್ಯೋ, ಏನ್ ಕೈಲಾಸಕ್ಕೋ ವೈಕುಂಠಕ್ಕೋ ಒಂದು ಗೊತ್ತಾಗ್ತಿಲ್ವೇ? ಏನಾದ್ರು ಯೋಚನೆ ಮಾಡೋ, ಇರೋದು ನಾವು ಮೇಲ್ಗಡೆನೆ ಇರ್ತೀವಿ. ಹೊಟ್ಟೆ ಖಾಲಿ ಕಣ, ಏನ್ ಯೋಚನೆ ಮಾಡ್ಲೋ. ಹೆಸರು ಹೇಳೋದಿಗೆ ಐಡಿಯಾ. ಆ ಕೋಲ್ ಹಿಡ್ಕೊಳ್ಳೋ. ಹಿಡ್ಕೊಂಡೆ. ಯಾರು ನೀವಿಬ್ರು? ಗೆಳೆಯರೇ, ಗೆಳೆಯ ನಿಮ್ಮೊಂದಿಗೆ ಹೊಡಿಯ. ಅಂದ್ರೆ ಮೋಟು ಮ್ಯಾನ್. ಮೋಟು ಬಿ ಅಂದ್ರೆ ಪಟ್ಲು ಮ್ಯಾನ್ ಕಣ. ಅಯ್ಯೋ, ಮುಂದೆ ಕಡೆ ಗೋಡೆ ಇದೆ, ತಲೆ ಹುಷಾರು. ಗುಳ್ಳ ಹೊಡೆದು
ಇವ್ರನ್ನ ಇನ್ಸ್ಪೆಕ್ಟರ್ ಚಿಂಗಮ್ ಹತ್ರ ಕರ್ಕೊಂಡೋಗೋಣ ಪತ್ಲು. ಬೇಡ, ನನ್ನ ಹತ್ರ ಒಂದು ಒಳ್ಳೆ ಐಡಿಯಾ ಇದೆ. ಏನು? ನಿನ್ನೆ ರಾತ್ರಿ ಇಬ್ಬರು ಮುಸುಕುದಾರಿಗಳನ್ನು ಹಿಡಿಯಲಾಯಿತು. ಅವರ ಜೊತೆಯಲ್ಲಿ ಮೂರನೇವನು ಇದನು. ಅವರ ಫೋಟೋಗಳನ್ನು ಇನ್ಸ್ಪೆಕ್ಟರ್ ಸೆರೆ ಹಿಡಿದಿದ್ದಾರೆ. ಇಲ್ಲಿ ನೋಡಿ. ಏ ಮಾಸ್ಕ್ ಮ್ಯಾನ್ಗಳು ನಮ್ಮ ನಗರದ ಜನರ ಜೀವನವನ್ನ ಅಸ್ತವ್ಯಸ್ತ ಮಾಡ್ತಿದ್ರು. ನಾನು ಒಂದು ಲಾಂಗ್ ಚೇಸ್ ಮಾಡಿ ಇವರಿಬ್ಬರನ್ನು ಹಿಡಿದ್ಬಿಟ್ಟೆ. ಇವರಿಗೆ ಗೊತ್ತಿರಲಿಲ್ಲ ಚಿಂಗಮ್ ಕೈಯಿಂದ ತಪ್ಪಿಸ್ಕೊಳ್ಳೋದು ಎಂಪಾಸಿಬಲ್ ಅಂತ. ನಿಜವಾಗ್ಲೂ ಎಂಪಾಸಿಬಲ್. ಶಂಬಳಿಂಗ, ಪತ್ಲು, ನಿನ್ ಐಡಿಯಾ ಸಖತ್ತಾಗಿತ್ತು ಕಣ. ನಮ್ ಮುಂದಿನ ಸಮಾಜ ಸೇವೆ ಗುರಿ ಏನೋ ಮಿತ್ರ? ಹೌದಪ್ಪ, ಸಮಾಜ ಸೇವೆ ಅಂತೂ ಹಾಗೆ ಆಗುತ್ತೆ, ಖಂಡಿತ ಆಗುತ್ತೆ. ಡಾಕ್ಟರ್ ಮುನ್ಸಾಮಿ ಒಂದು ಹೊಸ ಗ್ಯಾಜೆಟ್ ರೆಡಿ ಮಾಡಿದ್ದಾರೆ. ನಿಮ್ಮಿಬ್ಬರಿಗೂ ಹೊಸ ಡ್ರೆಸ್ ನೋಡ್ತೀರಾ? ತಲೆ ಮೇಲೆ ಮಟ್ಕ. ಅಯ್ಯೋ, ಕಾಪಾಡು, ಕಾಪಾಡು. ಡಬಲ್ ಡಾಕ್ಟ್ರು. ಅಯ್ಯಯ್ಯೋ. ಆ? ನಾವು ತಿಂಗಳು 2 ಸರಿ ಆದ್ರೂ ಈ ತರ ಪಿಕ್ನಿಕ್ಗೆ ಬರ್ಲೇಬೇಕು. ಎಷ್ಟು ಮಜವಾಗಿದೆ ಈ ಸಮೋಸ ತಿನ್ನೋದ್ರಲ್ಲಿ. ಈ ಜಾಗ ಎಷ್ಟು ಸುಂದರವಾಗಿದೆ. ಏನಾಯ್ತಪ್ಪ? ಅಯ್ಯೋ, ಯಾಕೆ ಬಿದ್ಬಿಟ್ಟ? ಬಿಡಿ ಬಿಡಿ ಬಿಡ್ರಿ, ನಾನ್ ಚೆಕ್ ಮಾಡ್ತೀನಿ. ಹಲೋ, ಕಾಣ್ತಿದ್ಯೋ? ಹಲೋ, ಏನಪ್ಪ, ನಾವು ನಿಮ್ಮನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀವಿ. ಇಲ್ಲಿ ಕೇಳಿ, ನನ್ನ ಹತ್ರ ಟೈಮ್ ಇಲ್ಲ. ಇಲ್ಲಿ ಕೇಳಿ, ಇಲ್ಲಿಂದ 100 ಕಿಲೋಮೀಟರ್ ದೂರದಲ್ಲಿರೋ ಒಂದು ಕಾಡಿನ ಮಧ್ಯದಲ್ಲಿ 10 ಕೋಟಿ ರೂಪಾಯಿ ಇರೋ ಬ್ಯಾಗ್ ಇದೆ. ಕೆಲ್ರು, ಚಿಂಗಮ್ಗೆ 10 ಕೋಟಿ ಬಗ್ಗೆ ಏನು ಹೇಳ್ಬೇಡಿ. ಮೈ ನೇಮ್ ಇಸ್ ಚಿಂಗಮ್. ಚಿಂಗಮ್ ಕೈಯಿಂದ ತಪ್ಪಿಸ್ಕೊಳ್ಳೋದು ಎಂಪಾಸಿಬಲ್. ನಿಜವಾಗ್ಲೂ ಎಂಪಾಸಿಬಲ್. 1 ವರ್ಷದಿಂದ ಇವನ್ನ ಹಿಂಬಾಲಿಸ್ತಾ ಇದ್ದೆ. ಇವತ್ ನನ್ನ ಕೈಗೆ ಸಿಕ್ಕಾಕೊಂಡ. ಹೇಳಿ, ಪ್ರಜ್ಞೆ ತಪ್ಪಕ್ ಮುಂಚೆ ಇವನ್ ನಿಮ್ಮ ಹತ್ರ ಏನ್ ಹೇಳ್ದ ಅಂತ? ಚಾಲ್ಮಿ. ಏನು ಹೇಳಿಲ್ಲ ಸರ್. ಇವನ್ ಹೆದರ್ಕೊಂಡು ನಡಕ್ತಾ ಇದ್ದ. ಇನ್ನು ಎಷ್ಟೊತ್ತು ಇರ್ತಾನೆ? ಇವನ್ 40 ಕೋಟಿ ಬ್ಯಾಗ್ ಅನ್ನ ಎಲ್ಲೋ ಬಚ್ಚಿಟ್ಟಿದ್ದಾನೆ. ಬಾಯ್ ಬಿಡ್ಲೇಬೇಕು. 40 ಕೋಟಿನ? ಇವ್ ನಮ್ಮ ಹತ್ರ 10 ಕೋಟಿ ಅಂತ ಹೇಳುದಲ್ಲ. ಅಯ್ಯೋ, ಎಂತ ತಪ್ಪು ಮಾಡ್ಬಿಟ್ಟ. ಏನಪ್ಪ ಮಾಡೋದು? ಸಿಕ್ಬಿದ್ದ. ಈಗ ಹೇಳು, 10 ಕೋಟಿ ಬ್ಯಾಗ್ ಎಲ್ಲಿದೆ ಅಂತ? ನಿಮ್ ಮದರ್ ಅಣೆಗೂ ಅವನು 10 ಕೋಟಿ ಅಂತ ಹೇಳಿದ್ನ ಹೊರತು ಬೇರೆ ಏನು ಹೇಳಿಲ್ಲ. ಪ್ರಜ್ಞೆ ತಪ್ಪುಟ, ನಾವೇನು ಮಾಡ್ಲಿಲ್ಲ. ನೀವು ಹಾಗೆ ಬಾಯ್ ಬಿಡೋದಿಲ್ಲ. ಕಂಬಿಯೊಳಗೆ ಹಾಕಿ ನಾಲ್ಕು ಬಿಟ್ರೆ ಬಾಯ್ ಬಿಡ್ತೀರಾ? ಅವನ್ನ ಜೀಪಲ್ಲಿಡಿ, ಮತ್ತೆಲ್ರು ನನ್ನ ಹಿಂದೆ ಬನ್ನಿ. ಹಲೋ ಕಳ, ಸ್ವಲ್ಪ ಮೂವ್ ಮಾಡು. ನಿನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು. ಕಣ್ಬಿಡಲೈ. ನಡಿ, ನಾವು ಓಡೋಗ್ಬಿಡೋಣ. ನಾವಿಬ್ರು ಅರ್ಧ ಶೇರ್ ಮಾಡ್ಕೊಂಡ್ಬಿಡೋಣ ಕಣೋ. ಪತ್ಲು, ನಾವ್ಯಾಕೋ ಸುಮ್ಮನೆ ಇರ್ಬೇಕು? ನಾವು ಓಡೋಗಿ ಅದನ್ನ ಹುಡುಕಿ ಅರ್ಧ ಶೇರ್ ಮಾಡ್ಕೊಂಡು ಹಂಚ್ಕೊಂಡ್ಬಿಡೋಣ. ನಿನ್ ತಲೆನೋ ಕೆಲಸ ಮಾಡ್ತಲ್ಲೋ. ಹಲೋ ಕಳ್ಳ, ಸ್ವಲ್ಪ ಮೂವ್ ಮಾಡು. ನಿಂತ್ಕೊಳ್ಳಿ. ನೀವು ಕಾನೂನಿಂದ ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ಲ. ನಿಂತ್ಕೊಳ್ಳಿ. ಚಿಂಗಮ್ ಕೈಯಿಂದ ತಪ್ಪಿಸ್ಕೊಳ್ಳೋದು ಎಂಪಾಸಿಬಲ್. ನಿಜವಾಗ್ಲೂ ಎಂಪಾಸಿಬಲ್. ಯಾವಾಗ್ಲೂ ನಾನೇ ಸಿಕ್ಕಾಕೊಳಲ್ಲ. ಅಮ್ಮ ಅಮ್ಮಮ್ಮ ಅಮ್ಮ. ಈ 2 ಬೂತ್ಗಳು ನಮ್ಮನ್ನು ಯಾವಾಗ ಬಿಡುತ್ತೋ? ಈಗ ನೋಡು ಹಬ್ಬ. ನಿಧಾನ ಡಾಕ್ಟ್ರೆ, ಡ್ಯಾಮೇಜ್ ಆಗ್ಬಿಡುತ್ತ ಆಮೇಲೆ. ಹೌದು, ನಾವು ನಿಮ್ ಹಿಂದ್ಗಡೆ ಬರ್ತಾ ಇದೀವಿ.
ಬಾಯ್ ಬಾಯ್ ಟಾಟಾ. ಅಣ್ಣಯ್ಯ ಈ ರಾಕ್ ಗಾರ್ಡನ್ ಎಲ್ಲಿದೆ? ಇಲ್ಲಿ ನೋಡು ಸೀದಾ ರಾಕ್ ಗಾರ್ಡನ್ಗೆ ಹೋಗುತ್ತೆ ಆದ್ರೆ ಇಲ್ಲಿಂದ 100 ಕಿಲೋಮೀಟರ್ ಇದೆ ಅಷ್ಟೇ. ಆದ್ರೆ ನೀವು ಈ ಗಾಡಿನಲ್ಲಿ ನಿಮ್ ಬಾಡಿನ ಅಲ್ಲಿ ತಗೊಂಡು ಹೋಗೋದಕ್ಕೆ ಆಗೋದಿಲ್ಲ. ಅಣ್ಣ ಯಾರು ಹೇಳಿದ್ ನಿಂಗೆ ನಾವು ಈ ಗಾಡಿಲಿ ಅಲ್ಲಿ ಹೋಗ್ತೀವಿ ಅಂತ? ಐ ನಿಲ್ಲಿ ನಿಲ್ಲಿ ನಿಲ್ಲಿ, ಇದ್ರ ಇಂಜಿನ್ ಎಲ್ಲ ಇದೆ, ಪೆಟ್ರೋಲ್ ಎಲ್ಲ ಹಾಕ್ಲಿ, ನಾನು ಇದ್ರಲ್ಲಿ ಹೆಂಗ್ ಮೂವ್ ಮಾಡ್ಲಿ? ಅಯ್ಯೋ ನಿಂತ ಬಿಡ್ತೆ. ಕಳ್ರು ಕಳ್ರು, ಅಯ್ಯೋ ಗಾಡಿ ಕಳ್ರು. ಯೇ ಈಗ 10 ಕೋಟಿ ನಮ್ಮದು. ಅಲ್ಲಿ ನೋಡಿ ಮೋಟು ಪತ್ಲು ಕೂಡ ಅಲ್ಲಿ ಹೋಗ್ತಿದ್ದಾರೆ. 100 ಕಿಲೋಮೀಟರ್ ಫಾಸ್ಟ್ ಅಲ್ಲಿ ಹೋಗ್ಬೇಕು ಅಲ್ಲಿಗೆ. ಸೈಕಲ್ ನಲ್ಲಿ 100 ಕಿಲೋಮೀಟರ್ ಆಗ್ತೀಯಾ? ಮೋಟು ಪತ್ಲು ಏನ್ ಕಾಮಿಡಿ ಮಾಡ್ತೀರಪ್ಪ ನೀವು. ನೀವು ಚಿಲ್ರೆ ಜನಗಳು ಸೈಕಲ್ ಓಡಿಸ್ತೀರಾ ಮತ್ತೆ 100 ಕೋಟಿ ಕನಸು ಕಾಣ್ತೀರಾ? ನಾಚಿಕೆ ಆಗಲ್ವಾ? ಹೋಗಿ ಮನೆಗೆ ಮಲ್ಕೊಳ್ಳಿ ಹೊತ್ಕೊಂಡು ಹೋಗಿ. ಮೋಟ್ರು ಬೇಗ ಓಡಿಸೋ. ಮೋಟ್ರು ಯೋಚನೆ ಮಾಡೋ, ಅವ್ರಿಂತ ಮಕ್ಕಳು ನಾವು ಹೇಗೆ ಹೋಗೋದು? ಖಾಲಿ ಹೋಟೆಲ್ ಅಂತಲೇ ಕೆಲಸನೇ ಮಾಡಲ್ಲ, ನೀನೇ ಏನಾದ್ರೂ ಮಾಡೋ. ಐಡಿಯಾ. ಮೋಟು ಯೋಚನೆ ಮಾಡೋ, ಅಕಸ್ಮಾತ್ 10 ಕೋಟಿ ರೂಪಾಯಿ ನಮಗೆ ಸಿಕ್ಕರೆ ಅದರಿಂದ ಎಷ್ಟು ಸಮೋಸ ತಿನ್ಬೋದು. ಸಮೋಸದ ಮೇಲಾಣೆ, ಬೇಗ ಓಡಿಸೋ. 10 ಕೋಟಿ ಸಮೋಸನ ಇನ್ನು ಫಾಸ್ಟ್ ಆಗಿ ತೊಳೆಯೋ, ಇನ್ನು ಫಾಸ್ಟ್ ಆಗಿ ಹೋಗು. ಅಯ್ಯಪ್ಪ ಇವ್ನ ಮೈ ಮೇಲೆ ಭೂತ ಬಂದಿರ್ಬೇಕು. ಬುಡಕ್ಕಿಡ್ತೀನಿ ರೀ. ಅಯ್ಯೋ ಏನಾಯ್ತು? ಅಪ್ಪಿಲ್ಲ ಹಳ್ಳ ಇಲ್ಲ, ಹೆಂಗಿಂಗ ಹೋಗ್ತಿದ್ಯಲ್ಲ ಸ್ಕೂಟ್ರು. ಬೇಸ್ ಡಬರ್ ಹೊಗೆ ಹಾಕೊಂಡಿರೋ ನನ್ನ ಪೇಷಂಟ್ ಮೇಲಾಣೆ, ಅವ್ರನ್ನ ಬಿಡಲ್ಲ ನಾನು. ಅಯ್ಯೋ ಡಾಕ್ಟರ್ ಅವ್ರ ಮುಂದೆ ಹೋಗ್ತಾ ಇದ್ದಾರೆ, ಏನಾದ್ರೂ ಐಡಿಯಾ ಮಾಡಿ. ಮೋಟು ನೀನು ಯೋಚನೆ ಮಾಡೋದಾದ್ರೆ ಬರೀ ಸಮೋಸದ ಬಗ್ಗೆನೇ ಯೋಚನೆ ಮಾಡು. ಬೆಳಿಗ್ಗೆ ಸಮೋಸ, ಮಧ್ಯಾಹ್ನ ಸಮೋಸ, ರಾತ್ರಿ ಸಮೋಸ, ಮತ್ತೆ ರಾತ್ರಿ ಸಮೋಸ, ಬೆಳಿಗ್ಗೆ ಜಾವ ಸಮೋಸ. ಅಯ್ಯೋ ರೇ ಮೋಟು, ಇಷ್ಟೊಂದು ಎಮೋಷನ್ ಆಗ್ಬೇಡ, ಆಮೇಲೆ ಮೋಷನ್ ಆಗ್ಬಿಡುತ್ತೆ. ನಿಧಾನ ಕಣೋ. ಸಮೋಸ ನಿನಗೆ ಸಿಗುತ್ತೆ ಕಣೋ, ನನ್ನ ಮಾತು ಸಮೋಸ ಕೇಳು. ಸಮೋಸ 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 ಸಮೋಸ. ಎಕ್ಸ್ಕ್ಯೂಸ್ ಮೀ, ನಮಗೆ ರಾಕ್ ಗಾರ್ಡನ್ ಅವ್ರಿಗೂ ಲಿಫ್ಟ್ ಕೊಡ್ತೀರಾ? ದೆವ್ವ. ಅಯ್ಯೋ ಕಾಪಾಡಿ. ಧನ್ಯವಾದ. ಬಚಾವ್ಬಿಟ್ಟಿ. ಅಲ್ಲಿ ನೋಡೋ ನರಿ ಬುಕ್ದವ್ನೆ, ಅವ್ರ ಆಕಾಶದಲ್ಲಿ ಹಾರಾಡ್ಕೊಂಡ್ ಬರ್ತಾವ್ರೆ, ನಾವೆಂಗ ಹೋಗೋದು? ಡೋಂಟ್ ವರಿ ಡಾಕ್ಟ್ರೆ, ನನಗೆ 20 ವರ್ಷದ ಅನುಭವ ಇದೆ, ನಡೀರಿ. ಅಡವು ನಂಗೆ ಕಾಸು ಕೊಟ್ಬಿಡುವ ಕಣವು, ಹಂಗೆ ಹೋಯ್ತಾ ಇದೀಯಾ? ಕಾಸು ಕೊಡೋಣ, ಬೆಳಗ್ಗೆದ ವ್ಯಾಪಾರ ಆಗಿಲ್ಲ ಅಡವು, ನಿಂಗೆ ಕೈ ಮುಗಿತೀನಿ. ಅಯ್ಯೋ ಪೇಟಿಎಂ ಅಲ್ಲಿ ಕಳಿಸಿ ಹೋಗಪ್ಪ. ಪೇಟಿಎಂ ATM ಎಲ್ಲ ಬೇಡ, ಕೊಡೋಣ, ವ್ಯಾಪಾರ ಆಗಿಲ್ಲ.
ನೋ ಬಾಯ್ ಬಾಯ್ ಬ್ರದರ್ಸ್, ನಿಮಗಿಂತ ಮೇಲಾಡ್ತೀವಿ. ನೋಡ್ದ ಮಟು, ಅವ್ನು ನಮ್ಗೆ ಚಳೆ ತಿನ್ಸಕ್ ನೋಡ್ತಾವನೆ. ಈಗ ನೋಡು ಮಜಾ ಹೆಂಗಿರುತ್ತೆ ಅಂತ. ಅಯ್ಯೋ ಲೇ ಮೋಟು, ಬೇಡ ಕಣೋ, ನನ್ನ ಜೀವ, ನನ್ನ ಚಡ್ಡಿ ದೋಸ್, ನನ್ನ ಲಂಗೋಟಿ ದೋಸ್, ಹಂಗೆಲ್ಲ ಮಾಡ್ಬೇಡ ಕಣೋ. ನಮ್ಮನ್ ಬಿಟ್ಟು ಕಾರಲ್ಲಿ ಹೋದ್ರಲ್ಲ, ಆಗಿದ್ದೆಲ್ಲ ನಿಮಗೆ ನೆನಪಕ್ ಬರ್ಲಿಲ್ವೇನಾ? ಪತ್ಲು ಮೋಟುಗೆ ಅರ್ಥ ಮಾಡ್ಕೊಳಕ್ ಕೇಳು, ನೀವು ನಿಜವಾಗ್ಲೂ ಒಳ್ಳೆಯವರು. ಅದ್ರೆ ನಾನ್ ಕೆಟ್ಟವಲ್ಲ. ತಗ ಇದ್ ತಗೋ, ಇದನ್ ತಗೋ, ಇದನ್ ತಗೋ. ಇದನ್ ತಗೋ. ನಮ್ಗೆ 10 ಕೋಟಿ ಬ್ಯಾಗ್ ಖಂಡಿತ ಬೇಡ, ನಮ್ಮನ್ ಕಾಪಾಡ್ಬಿಡಿ ಸಾಕು. ಲೇ ಮೋಟು, ನಮ್ಮ ಅಪ್ಪನೇ, ನಮ್ಮ ತಾತನೇ, ನಮ್ಮ ಮುತ್ತಾತನೇ, ನನ್ಗೆ 10 ಕೋಟಿ ಬೇಡ ಕಣೋ. ಓಲಿ ಕೈ ಕೊಡೆ, ಗಟ್ಟೆ ಹಿಡ್ಕೊಳ್ಳಿ. ನಿಲ್ಲಿ, ನೀವಿಬ್ರು ಹೇಳಿದ್ರಿ 10 ಕೋಟಿ ರೂಪಾಯಿ ಇರೋ ಬ್ಯಾಗ್ ಬೇಡ ಅಂದ್ಬಿಟ್ಟು. ಬ್ಯಾಗ್ ಬೇಡಡು, ಅದ್ರಲ್ಲಿರೋ ದುಡ್ಡು ಬೇಕು ನಮಗೆ. ಚಿಂಗಮ್ ಕೈಯಿಂದ ತಪ್ಪಿಸ್ಕೊಳ್ಳೋದು ಎಂಪಾಸಿಬಲ್, ನಿಜವಾಗ್ಲೂ ಎಂಪಾಸಿಬಲ್. ಇದೇ 10 ಕೋಟಿ ಇರೋ ಬ್ಯಾಗ್. ಅಲ್ಲಿದೆ ನೋಡ್ರು ನಮ್ಮ 10 ಕೋಟಿ. ಮೋಟು ಕಾಪಾಡು. ಇದ್ಕೋ. ನಿಂತ್ಕೊಳ್ರೋ, ನಿಂತ್ಕೊಳ್ರೋ. ಓಯ್, ಬಿಡಪ್ಪ ಡಾಕ್ಟ್ರೆ. ಏ ಚರಂಡಿ ಮುಕ್ತವ್ರೆ, ಬೇಗ ನನ್ನ ಕಾಲು ಹಿಡ್ಕೊಳ್ಳೋ. ನಿಂತ್ಕೊಳ ಡಾಕ್ಟ್ರೆ. ಅಯ್ಯಪ್ಪ, ನನ್ನ 20 ವರ್ಷದ ಅನುಭವದಲ್ಲಿ ನಾನು ಬೈಯರ್ ಈ ತರದ್ದು ಯಾವಾಗಲೂ ನೋಡೇ ಇರಲಿಲ್ಲ. ಚಿಂಗಮ್ ಸರ್, ಹಿಡ್ಕೊಳ್ಳಿ. ಚಿಂಗಮ್ ಕೈಯಿಂದ ತಪ್ಪಿಸ್ಕೊಳ್ಳೋದು ಎಂಪಾಸಿಬಲ್, ನಿಜವಾಗ್ಲೂ ಎಂಪಾಸಿಬಲ್. ನನ್ನ 10 ಕೋಟಿ ಸಮೋಸ ಎಲ್ಲ ಹೋಗ್ತಾ ಇದೆಯಲ್ಲೋ.